ಎಂಟನೇ ತರಗತಿ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ಬುಕ್ ಇಂಗ್ಲೀಷ್ನ ವರ್ಕ್ಶೀಟ್ ನಂಬರ್ 33-34 ಈ ಒಂದು ವರ್ಕ್ಶೀಟ್ಸ್ಗಳ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಟಾಪಿಕ್ ನೋಡಿದಾಗ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಆಕ್ಟಿವಿಟಿ 1ಗೆ ಬಂದಾಗ ಐಡೆಂಟಿಫೈ ವೇರ್ ವಿ ಯೂಸ್ ದೀಸ್ ಇನ್ಸ್ಟ್ರಕ್ಷನ್ಸ್, ಕ್ಲೂಸ್ ಆರ್ ಗಿವನ್ ಬಿಲೋ. ನೋ ಸ್ಮೋಕಿಂಗ್ ಅಂತಕ್ಕಂಥದ್ದು ಬಸ್ ಸ್ಟ್ಯಾಂಡ್. ಕ್ಲೋಸ್ ಯುವರ್ ಬುಕ್ಸ್ ಸ್ಕೂಲ್. ಕೀಪ್ ಯುವರ್ ಫುಟ್ವೇರ್ ಔಟ್ಸೈಡ್ ಪ್ಲೇಸ್ ಆಫ್ ವರ್ಷಿಪ್. ಕೀಪ್ ಸೈಲೆನ್ಸ್ ಹಾಸ್ಪಿಟಲ್. ಬಿವೇರ್ ಆಫ್ ಡಾಗ್ ಅಂತಕ್ಕಂಥದ್ದು ಹೋಮ್. ನಂತರ ಆಕ್ಟಿವಿಟಿ 2ಗೆ ಬಂದಾಗ ಸಮ್ ವರ್ಡ್ಸ್ ದಟ್ ಇಂಡಿಕೇಟ್ ಇನ್ಸ್ಟ್ರಕ್ಷನ್ಸ್ ಆರ್ ಜಂಬಲ್ಡ್. ರಿಅರೇಂಜ್ ಅಂಡ್ ರೈಟ್ ದೆಮ್ ಇನ್ ದ ಗಿವನ್ ಸ್ಪೇಸಸ್. ಮೊದಲನೇದು ಸ್ಟಾರ್ಟ್, ಎರಡನೇದು ಮ್ಯಾಚ್, ಮೂರನೇದು ಕ್ಲೋಸ್, ನಾಲ್ಕನೇದು ಕಮ್, ಐದನೇದು ರೀಡ್, ಆರನೇದು ಬಂದು ಪ್ರೇ, ಏಳನೇದು ಸ್ಟ್ಯಾಂಡ್. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ ರೈಟ್ ಎ ಕನ್ವರ್ಸೇಷನ್ ಯೂಸಿಂಗ್ ಗಿವನ್ ವರ್ಡ್ಸ್ ಅಂತ ಕೊಟ್ಟಿದೆ. ಅಲ್ಲಿ ಸಿಚುವೇಶನನ್ನು ನೀಡಿದ್ದು ಆ ಸಿಚುವೇಶನ್ಗೆ ಸಂಬಂಧಿಸಿದ ಹಾಗೆ ಒಂದು ಕನ್ವರ್ಸೇಷನನ್ನು ಬರೀಬೇಕಾಗತ್ತೆ. ಟೀಚರ್, ಡಿಯರ್ ಸ್ಟೂಡೆಂಟ್ಸ್, ಯು ಮಸ್ಟ್ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್. ಸ್ಟೂಡೆಂಟ್ಸ್, ಎಸ್ ಸರ್. ಟೀಚರ್, ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಡೋಂಟ್ ವೇಸ್ಟ್ ಫುಡ್, ಯೂಸ್ ಡಸ್ಟ್ಬಿನ್ಸ್, ಫಾರ್ಮ್ ಲೈನ್, ಸಿಟ್ ಇನ್ ಗ್ರೂಪ್ಸ್ ಆ್ಯಂಡ್ ಟೇಕ್ ನೋಟ್ಸ್. ಈ ರೀತಿಯಾಗಿ ಕನ್ವರ್ಸೇಷನನ್ನು ಬರೀಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 34ಗೆ ಬಂದಾಗ ಟಾಪಿಕ್ ಡಿಕ್ಲಮೇಷನ್ ಅಂತಕ್ಕಂಥದ್ದನ್ನು ನೀಡಿದೆ. ಪ್ರಿಪೇರ್ ಎ ಸ್ಪೀಚ್ ಆನ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಪ್ರೆಸೆಂಟ್ ಇನ್ ದ ಕ್ಲಾಸ್. ಇಲ್ಲಿ ಸ್ಪೀಚನ್ನು ನೀಡಿರ್ತೇನೆ. ಈ ರೀತಿಯಾಗಿ ಸ್ಪೀಚನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಟುಡೇ ವಿ ಸೆಲೆಬ್ರೇಟ್ ದಿ 77th ಇಂಡಿಪೆಂಡೆನ್ಸ್ ಡೇ ಆಫ್ ಅವರ್ ಗ್ರೇಟ್ ನೇಷನ್ ಇಂಡಿಯಾ. ದಿಸ್ ಡೇ ಮಾರ್ಕ್ಸ್ ದ dawn of freedom, the day when we broke free from the chains of colonial rule. Let us remember the countless heroes who sacrificed their lives for our freedom. Their courage and determination inspire us to strive for a better India. Let us pledge to uphold the values of peace, harmony and unity. Let us work together to build a strong and ಪ್ರಾಸ್ಪರಸ್ ನೇಷನ್. ಜೈ ಹಿಂದ್. ನಂತರ ಮೈ ಒಪಿನಿಯನ್ ಅಬೌಟ್ ಹೋಮ್ವರ್ಕ್ ಅಂತ ಆಕ್ಟಿವಿಟಿ 2 ನೀಡಿದೆ. ಹೋಮ್ವರ್ಕ್ ಕ್ಯಾನ್ ಬಿ ಬೆನಿಫಿಷಿಯಲ್ ಫಾರ್ reinforcement and skill development. However, excessive homework can lead to stress and burnout. A balance is key. ಹೆಚ್ಚು ಹೋಮ್ವರ್ಕನ್ನು ಕೊಡಬಾರದು, ಹಾಗೆ ಹೋಮ್ವರ್ಕು ಸಹ ಸ್ವಲ್ಪವೇ ಇರಬೇಕು ಅಂತ. ನಂತರ ವರ್ಕ್ಶೀಟ್ ನಂಬರ್ 35ಗೆ ಬಂದಾಗ ಫನ್ ಆಕ್ಟಿವಿಟೀಸನ್ನು ನೀಡಿದೆ. ಲುಕ್ ಅಟ್ ದ ಪಿಕ್ಚರ್ ಕೇರ್ಫುಲಿ ಆ್ಯಂಡ್ ರೈಟ್ ಹೂ, ವಾಟ್, ಆಕ್ಷನ್, ವಾಟ್. ಇಲ್ಲಿ ಹೂ ಬರ್ಡ್ ಅಂತಕ್ಕಂಥದ್ದು ಡೂಯಿಂಗ್, ದ ಚಿಲ್ಡ್ರನ್ ಪ್ಲೇಯಿಂಗ್ ಅಂತ ಇದೆ. ನಂತರ ಇಲ್ಲಿ ಗರ್ಲ್ ಡೂಯಿಂಗ್ ರೋಪ್, ಬಾಯ್ ಡೂಯಿಂಗ್ ಫ್ಲಾಗ್. ನಂತರ ಬಾಯ್ ಡೂಯಿಂಗ್ ಎ ಟಾಯ್ ಕಾರ್, ಗರ್ಲ್ ಡೂಯಿಂಗ್ ಡಾಲ್. ಈ ರೀತಿ ನಾವು ಕೆಳಗೆ ನೋಡಿದಾಗ ಈ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ಫಾರಮ್ನಲ್ಲಿ ಆ ಸೆಂಟೆನ್ಸ್ಗಳನ್ನು ಬರೀಬೇಕಾಗುತ್ತೆ. ದ ಬರ್ಡ್ ಈಸ್ ವಾಚಿಂಗ್, ದ ಚಿಲ್ಡ್ರನ್ ಪ್ಲೇಯಿಂಗ್. ಈ ರೀತಿ ದ ಗರ್ಲ್ ಈಸ್ ಸ್ಕಿಪ್ಪಿಂಗ್ ಇನ್ ರೋಪ್, ದ ಬಾಯ್ ಈಸ್ ಹೋಲ್ಡಿಂಗ್ ಫ್ಲಾಗ್, ದ ಬಾಯ್ ಈಸ್ ಸ್ಕೇಟಿಂಗ್ ಆನ್ ಸೈಕಲ್. ಈ ರೀತಿ ಆ ಒಂದು ಸೆಂಟೆನ್ಸ್ಗಳನ್ನು ಬರೀಬೇಕಾಗತ್ತೆ. ಆಕ್ಟಿವಿಟಿ 2ಗೆ ಬಂದಾಗ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ನಲ್ಲಿ ದ ಬರ್ಡ್ ವಾಚಸ್ ದ ಚಿಲ್ಡ್ರನ್ ಪ್ಲೇ ಅಂತ ಇದೆ. ದ ಗರ್ಲ್ ಹೋಲ್ಡ್ಸ್ ಎ ಡಾಲ್, ದ ಬಾಯ್ಸ್ ಪ್ಲೇಸ್ ವಿತ್ ಎ ಕಾರ್. ಈ ರೀತಿಯ ವಾಕ್ಯಗಳನ್ನು ಬರೀಬೇಕಾಗತ್ತೆ. ನಂತರ ಆಕ್ಟಿವ್ ವಾಯ್ಸ್ ಫಾರ್ಮೇಷನ್ ಆಫ್ ಪ್ಯಾಸಿವ್ ವಾಯ್ಸ್ ಅಂತ ನೀಡಿದೆ. ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ಇಲ್ಲಿ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ ರಾಜು ಇರುತ್ತೆ, ಪ್ಲೇಸ್ ವರ್ಬ್ ಇರುತ್ತೆ, ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇರುತ್ತೆ. ಇದು ಆಕ್ಟಿವ್ ವಾಯ್ಸ್ನಲ್ಲಿ. ಪ್ಯಾಸಿವ್ ವಾಯ್ಸ್ ಬರೀಬೇಕಾದ್ರೆ ಮೊದಲು ನಾವು ಆಬ್ಜೆಕ್ಟನ್ನು ಮೊದಲು ಬರ್ಕೋಬೇಕು. ಕ್ರಿಕೆಟ್, ಪ್ಲೇಸ್ ಇರ್ತಕ್ಕಂಥದ್ದು ಈಸ್ ಪ್ಲೇಡ್. ನಂತರ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಪ್ಲೇಸ್ಗೆ ಬರೆದಾಗ ಬೈ ರಾಜು. ಈ ರೀತಿ ಪ್ರತಿ ಟೆನ್ಸ್ಗೂ ಇಲ್ಲಿ ನೀಡಿದೆ. ಈ ಒಂದು ಟೆನ್ಸನ್ನು ಇಟ್ಕೊಂಡು ಕೆಳಗಡೆ ನೀಡಿರ್ತಕ್ಕಂತಹ ಒಂದು ಆಕ್ಟಿವಿಟಿ 3ನಲ್ಲಿ ಚೂಸ್ ದಿ ಕರೆಕ್ಟ್ ಪ್ಯಾಸಿವ್ ಫಾರಮನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ದ ರೈಡರ್ ರೈಡ್ಸ್ ಎ ಬೈಸಿಕಲ್. ಆಪ್ಷನ್ ಬಿ, ಎ ಬೈಸಿಕಲ್ ಈಸ್ ರಿಡನ್ ಬೈ ದ ರೈಡರ್. ನಂತರ ದ ಬಾಯ್ ರೀಡ್ಸ್ ಎ ಬುಕ್. ಎ ಬುಕ್ ಈಸ್ ರೆಡ್ ಬೈ ದ ಬಾಯ್. ನಂತರ ದ ಆರ್ಟಿಸ್ಟ್ ಡ್ರಾಸ್ ಎ ಪಿಕ್ಚರ್. ಎ ಪಿಕ್ಚರ್ ಈಸ್ ಡ್ರಾನ್ ಬೈ ದ ಆರ್ಟಿಸ್ಟ್. ಸಿ ಅನ್ನು ಚೂಸ್ ಮಾಡಬೇಕು. ನಂತರ ದ ಮ್ಯಾನ್ ಕ್ಯಾರೀಸ್ ದ ಬ್ಯಾಗ್ಸ್.
The bags are carried by the man. The vendor sells vegetables. Vegetables are sold by the vendor. ನಂತರ ವರ್ಕ್ಶೀಟ್ ನಂಬರ್ 36ಗೆ ಬಂದಾಗ ವರ್ಕ್ಶೀಟ್ ನಂಬರ್ 36ನಲ್ಲಿ ಅನೌನ್ಸ್ಮೆಂಟ್ಸನ್ನು ನೀಡಲಾಗಿದೆ. ಇಲ್ಲಿ 2 ಅನೌನ್ಸ್ಮೆಂಟ್ಗಳನ್ನು ನಾವು ಕೇಳಿದಾಗ ಇಲ್ಲಿ ಮೊದಲನೇ ಅನೌನ್ಸ್ಮೆಂಟ್ ರೈಲ್ವೆ ಸ್ಟೇಷನ್ ಅನೌನ್ಸ್ಮೆಂಟ್ ಆಗಿರುತ್ತೆ. ಗೋದಾವರಿ ಟ್ರೈನ್ ಫ್ರಮ್ ವಿಶಾಖಪಟ್ಟಣ ಅರೈವಿಂಗ್ ಲೇಟ್ ಬೈ 45 ಮಿನಿಟ್ಸ್. ನಂತರ ಎರಡನೇ ಒಂದು ಅನೌನ್ಸ್ಮೆಂಟನ್ನು ನೋಡಿದಾಗ ಏರ್ಪೋರ್ಟ್ ಅನೌನ್ಸ್ಮೆಂಟ್ ಆಗಿರುತ್ತೆ. ಆ ಏರ್ಪೋರ್ಟ್ ಅನೌನ್ಸ್ಮೆಂಟ್ನಲ್ಲಿ ಇಟ್ ಈಸ್ ಪ್ರೆಟಿ ಬೋರ್ಡಿಂಗ್ ಅನೌನ್ಸ್ಮೆಂಟ್ ಫಾರ್ ದಿ ಪ್ಯಾಸೆಂಜರ್ಸ್ ಟು ಗೆಟ್ ಆನ್ ಬೋರ್ಡಿಂಗ್ ಅಂತಕ್ಕಂತಹ ಅನೌನ್ಸ್ಮೆಂಟನ್ನು ನೀಡಲಾಗಿದೆ. ನಂತರ ಅನೌನ್ಸ್ಮೆಂಟ್ 1ಗೆ ಬಂದಾಗ ಪ್ರಭಾ ಈಸ್ ಎ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಹಿಯರ್ ಈಸ್ ಆನ್ ಅನೌನ್ಸ್ಮೆಂಟ್ ಮೇಡ್ ಇನ್ ಹರ್ ಸ್ಕೂಲ್. ರೀಡ್ ಇಟ್ ಕೇರ್ಫುಲಿ. ಈ ಅನೌನ್ಸ್ಮೆಂಟನ್ನು ಓದ್ಕೋಬೇಕಾಗುತ್ತೆ. ಆಕ್ಟಿವಿಟಿ 2ನಲ್ಲಿ ಕ್ರಿಯೇಟ್ ಅನ್ ಅನೌನ್ಸ್ಮೆಂಟ್ ಅಬೌಟ್ ಸೆಲೆಬ್ರೇಷನ್ ಆಫ್ ಇಂಡಿಪೆಂಡೆನ್ಸ್ ಡೇ ಇನ್ ಯುವರ್ ಸ್ಕೂಲ್. ಇಲ್ಲಿ ಅನೌನ್ಸ್ಮೆಂಟ್ ಈ ರೀತಿ ಇರುತ್ತೆ. ಗುಡ್ ಮಾರ್ನಿಂಗ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಆರ್ ಸೆಲೆಬ್ರೇಟಿಂಗ್ 78 ಇಂಡಿಪೆಂಡೆನ್ಸ್ ಡೇ ಇನ್ ಅವರ್ ಸ್ಕೂಲ್ ಆನ್ August 15th. All the students are requesting to attend the celebration. Invite all your parents to the celebration. ಈ ರೀತಿ ಅನೌನ್ಸ್ಮೆಂಟನ್ನು ಬರೀಬೇಕಾಗತ್ತೆ. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ ರೀಡ್ ದ ಅನೌನ್ಸ್ಮೆಂಟ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀಡಿದೆ. ಇಲ್ಲಿ ಅನೌನ್ಸ್ಮೆಂಟ್ ಡಿಯರ್ ಕಸ್ಟಮರ್ಸ್, ಡ್ಯೂ ಟು personal reasons our grocery shop will remain closed on 23rd December 2024. The shop reopens as usual on 26th December. We expect your kind cooperation. Thank you. ಇಲ್ಲಿ the announcement is about closing grocery shop. A reason, personal reasons. Then date of closure 23rd December 2024. Reopening date 26th December. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ವರ್ಕ್ಶೀಟ್ಸ್ ಆನ್ಸರನ್ನು ನೋಡಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ವರ್ಕ್ಶೀಟ್ ನಂಬರ್ 37 ಮತ್ತು 38ನ ಕೀ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.